ಕನ್ನಡ ಚಿತ್ರರಂಗದ ಜನಪ್ರಿಯ ನಟ, ರಾಜಕಾರಣಿ ಹಾಗೂ ಮಾಜಿ ಐಎಎಸ್ ಆಫೀಸರ್ ಆಗಿದ್ದಂತಹ ಕೆ. ಶಿವರಾಮ್ ಇನ್ನಿಲ್ಲ. ಮೊದಲ ಬಾರಿ ಕನ್ನಡದಲ್ಲಿಯೇ ಐಎಎಸ್ ಬರೆದು ಸ್ಪರ್ಧಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದ ಇವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಅಲ್ಲಿಯೂ ಕೂಡ ಯಶಸ್ಸನ್ನು ಕಂಡಿದ್ರು. ಅದಾದ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಕೊಂಚ ಸದ್ದನ್ನು ಮಾಡಿ ಮತ್ತಷ್ಟು ಸಾಧನೆ ಮಾಡಬೇಕು ಎನ್ನುವಂತಹ ಸಮಯದಲ್ಲಿ ಇದೀಗ ಇವರ ಬಾಳಿನಲ್ಲಿ ವಿಧಿ ಆಟವಾಡಿದ. ಕೆ. ಶಿವರಾಮ್ ಕರ್ನಾಟಕ ಕಂಡ ದಕ್ಷ ಆಡಳಿತಗಾರ ಮತ್ತು ಕನ್ನಡ ಚಿತ್ರರಂಗ ಕಂಡಂತಹ ಅತ್ಯುತ್ತಮ ನಟ. ಅದಷ್ಟೇ ಅಲ್ಲ, ರಾಜಕೀಯ ಸೇವೆ ಮಾಡಬೇಕೆನ್ನುವ ಹಂಬಲ ಹೊಂದಿದ್ದ ರಾಜಕಾರಣಿ ಇಂದು ನಮ್ಮೊಂದಿಗೆ ಇಲ್ಲ. ಇಂತಹವರ ಜೀವನ ನಮ್ಮೆಲ್ಲರಿಗೂ ಒಂದು ರೀತಿಯ ಮಾದರಿ. ಒಬ್ಬ ದಲಿತ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯಾಗಿ ಸಮಾಜದ ಹಲವು ತೊಡಕುಗಳ ನಡುವೆಯೂ ಇತಿಹಾಸ ನಿರ್ಮಿಸಿದವರ ಜೀವನವೇ ಒಂದು ರೀತಿ ರೋಚಕತೆ. ಇವರು 1953 ಏಪ್ರಿಲ್ 6ರಂದು ರಾಮನಗರದ ಊರಗಳ್ಳಿಯಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹಳ್ಳಿಯಲ್ಲಿ ಮುಗಿಸಿದ ಇವರು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ವಿ. ಪುರಂ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ ಶಿವರಾಮ್ ನಂತರ 1982ರಲ್ಲಿ ಮೈಸೂರಿನ ಯೂನಿವರ್ಸಿಟಿಯಿಂದ ಇತಿಹಾಸ ವಿಭಾಗದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದಿದ್ದರು. ಆಗಿನ ಕಾಲದಲ್ಲಿ ಇದೊಂದು ದೊಡ್ಡ ಸಾಧನೆಯೇ. ಇಷ್ಟಕ್ಕೆ ಸುಮ್ಮನಾಗದ ಕೆ. ಶಿವರಾಮ್ ಸಮಾಜ ಸೇವೆಗಾಗಿ ಹಾತೊರೆಯುತ್ತಿದ್ದರು. ಅದಕ್ಕಾಗಿ ಮೊದಲು KAS ಪರೀಕ್ಷೆ ಬರೆದು ಉತ್ತೀರ್ಣರಾಗ್ತಾರೆ. ಅದಷ್ಟೇ ಅಲ್ಲದೆ ಮೊದಲ ಬಾರಿಗೆ ಕನ್ನಡದಲ್ಲಿಯೇ IAS ಪರೀಕ್ಷೆ ಬರೆದು IAS ಅಧಿಕಾರಿ ಕೂಡ ಆಗ್ತಾರೆ. ಆ ಮೂಲಕ ಕನ್ನಡದಲ್ಲಿ IAS ಬರೆದು ಅಧಿಕಾರಿಯಾದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದ್ದರು. ಬಡವರು, ದಲಿತರು, ವಿದ್ಯಾರ್ಥಿಗಳ ಸಂಕಷ್ಟಗಳಿಗೆ ಸ್ಪಂದಿಸಿದ ಇವರು ಕರ್ನಾಟಕದ ಮನೆಮಾತಾಗಿದ್ದರು. ಉತ್ತಮ ಹೆಸರು ಗಳಿಸಿದ್ದ ಇವರು ಅನೇಕ ಉತ್ತಮ ಕೆಲಸಗಳನ್ನು ಕೂಡ ಮಾಡಿದರು. ಆದರೂ ಕೂಡ ಇವರ ಮನದೊಳಗಿದ್ದ ಒಬ್ಬ ಕಲಾವಿದ ಸಿನಿಮಾ ರಂಗದತ್ತ ಹೆಜ್ಜೆ ಇಡುವಂತೆ ಪ್ರೇರೇಪಿಸುತ್ತಾನೆ. ನಿಧಾನವಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಇವರು ಇಲ್ಲಿಯೂ ತಮ್ಮ ಕಲಾಭಿನಯದಿಂದ ಕನ್ನಡಿಗರ ಹೃದಯವನ್ನು ಕದಿಯುವ ಮೂಲಕ ಚಿತ್ರರಂಗದಲ್ಲಿ ತಮ್ಮದೇ ಆದ ಯಶಸ್ಸನ್ನು ಗಳಿಸುತ್ತಾರೆ. ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ್ದಾರೆ. 1990ರಲ್ಲಿ ತೆರೆಗಂಡ ನಾಗತಿಹಳ್ಳಿ ಚಂದ್ರಶೇಖರ್ ನಿರ್ದೇಶನದ ಬಾನನ್ಲೆ ಮಧುಚಂದ್ರಕ್ಕೆ ಸಿನಿಮಾ ಮೂಲಕ ಕೆ. ಶಿವರಾಮ್ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು. ನಂತರ ವಸಂತಕಾವ್ಯ, ಸಾಂಗ್ಲಿಯನ ಪಾರ್ಟ್ 3, ಪ್ರತಿಭಟನೆ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ನಾಗ, ಓ ಪ್ರೇಮ ದೇವತೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದರು. ಅಲ್ಲಿಯೂ ಒಳ್ಳೆಯ ಹೆಸರನ್ನು ಗಳಿಸಿದರು. ಹೀಗಿದ್ದರೂ ಮನದೊಳಗೆ ಮತ್ತೊಂದು ತುಡಿತವಿತ್ತು. ಅದುವೇ ರಾಜಕೀಯ ಸೇವೆ ಮಾಡುವಂತಹ ಹಂಬಲ. ಅದಕ್ಕಾಗಿ ರಾಜಕೀಯದತ್ತ ಮುಖ ಮಾಡುವ ಕೆಲಸವನ್ನು ಇವರು ಮಾಡಿದರು. ಆದರೆ ನಾಗರಿಕ ಸೇವೆ ಮತ್ತು ಚಿತ್ರರಂಗದಲ್ಲಿ ಸಿಕ್ಕಂಥ ಯಶಸ್ಸು ಇಲ್ಲಿ ಸಿಗಲಿಲ್ಲ. ರಾಜಕೀಯ ಅಷ್ಟು ಕೈ ಕೂಡ ಹಿಡಿಯಲಿಲ್ಲ. ರಾಜಕೀಯದಲ್ಲಿ ಅವರು ಅಂದುಕೊಂಡಂತಹ ಯಶಸ್ಸು ಸಿಗಲೇ ಇಲ್ಲ. 2013ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿದ ಬಳಿಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಇವರು 2014ರಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಮೊದಲ ಸೋಲನ್ನು ಅನುಭವಿಸಿದರು. ಆದರೂ ಛಲ ಬಿಡದ ವಿಕ್ರಮನಂತೆ ರಾಜಕೀಯದಲ್ಲಿ ಉಳಿದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಇದಷ್ಟೇ ಅಲ್ಲದೆ ಅದೇ ವರ್ಷ ದಲಿತರಿಗೆ CM ಪಟ್ಟ ಸಿಗಬೇಕು ಅಂತ ಹೇಳಿ ಪರಮೇಶ್ವರ್ ಅವರನ್ನು ಬೆಂಬಲಿಸಿ ಕಾಂಗ್ರೆಸ್ಸನ್ನು ಸೇರಿದರು. ಆದರೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದೆ BJPಯನ್ನು ಸೇರುವಂತಾಯಿತು. ಇದಷ್ಟೇ ಅಲ್ಲದೆ ಛಲವಾದಿ ಮಹಾಸಭಾವನ್ನು ಕಟ್ಟುವ ಮೂಲಕ ಮತ್ತಷ್ಟು ಆಕ್ಟಿವ್ ಆದರು. ಅದರ ಅಧ್ಯಕ್ಷರು ಕೂಡ ಆದರು. ಇದಷ್ಟೇ ಅಲ್ಲದೆ ದಲಿತ ಪರ ಹೋರಾಟಕ್ಕೂ ಹೆಸರುವಾಸಿಯಾಗಿದ್ದರು. ಆದರೂ ರಾಜಕೀಯ ಹಸಿವು ಮಾತ್ರ ಕಡಿಮೆಯಾಗಿರಲಿಲ್ಲ. ಅದೇ ಕಾರಣಕ್ಕೆ ಈ ಬಾರಿ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿಯಾಗುವಂತಹ ಆಸೆಯನ್ನು ಹೊಂದಿದ್ರು. ಅದಕ್ಕಾಗಿ ಏನೆಲ್ಲ ತಯಾರಿ ಮಾಡ್ಕೋಬೇಕೋ ಅದೆಲ್ಲವನ್ನು ಮಾಡಿಕೊಂಡಿದ್ರು. ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಆದ್ಯತೆ ನೀಡುತ್ತೇನೆ ಎನ್ನುತ್ತಿದ್ರು. ಆದರೆ ವಿಧಿಯಾಟ ಎನ್ನುವಂಥದ್ದು ಯಾರನ್ನು ಬಿಡೋದಿಲ್ಲ ಅಲ್ವಾ? ಯಾಕಂದರೆ ವಿಧಿಯಾಟದ ಮುಂದೆ ಕೆ. ಶಿವರಾಮ್ ಮಂಡಿಯೂರಲೇಬೇಕಾಗಿ ಬಂತು. ಈ ಕಾರಣದಿಂದಾಗಿ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇಡೀ ರಾಜ್ಯಕ್ಕೆ ಒಂದು ರೀತಿ ಮಾದರಿಯಾಗಿದ್ರು, ಯುವಕರಿಗೆ ಸ್ಫೂರ್ತಿಯಾಗಿದ್ರು, ಚಿತ್ರರಂಗದಲ್ಲಿ ಮಾದರಿಯಾಗಿದ್ರು. ಅದೇ ರೀತಿ ರಾಜಕೀಯದಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸುವ ಮೂಲಕ ಮಾದರಿ ರಾಜಕಾರಣಿ ಆಗಬೇಕು ಅನ್ನುವಂತಹ ಕನಸನ್ನು ಹೊಂದಿದ್ದಂತಹ ಕೆ. ಶಿವರಾಮ್ ವಿಧಿ ಆಟದ ಮುಂದೆ ಮಂಡಿಯೂರಿ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.